ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಗಣೇಶ, ಪುಕ್ಸಟ್ಟೆ ಊಟ ಅಂದ್ರೆ 2 ಪ್ಲೇಟ್ ಗಣತ ಬಾರಿಸ್ಬಿಟ್ಟಲ್ಲ. ನೀವ್ ಎಕ್ಸ್ಟ್ರಾ 4 ವಡೆ ತಿಂದಿಲ್ವಾ? ಅದಕ್ಕೂ ಇದಕ್ಕೂ ಸರಿ ಇತ್ತು ಗೌಡ್ರಿ. ತಿಂದಿದ್ದಕ್ಕೆಲ್ಲ ಲೆಕ್ಕ ಹಾಕದ, ಹೊಟ್ಟೆ ತುಂಬ ತಿಂದ್ರಿ ಅಲ್ವಾ? ಗೋಪಾಲಣ್ಣ, ನೆಮ್ಮದಿಯಾಗಿ ಎಲ್ಲರೂ ಹೊಟ್ಟೆ ತುಂಬ ತಿಂದು ಪುಟ್ಟಕ್ಕನ್ಗೆ ಹೇಳ್ಬಿಡಪ್ಪ. ಪುಟ್ಟಕ್ಕಂಗಲ್ಲ, ಸ್ನೇಹಕ್ಕನ್ಗೆ ಹೇಳ್ಬೇಕು. ಗೋಪಾಲಣ್ಣ, ನನ್ನ ಜಮೀನಿನ ವ್ಯಾಜ್ಯ 4 ವರ್ಷದಿಂದ ಕೋರ್ಟಲ್ಲಿ ಎಳೀತಾನೆ ಐತೆ. ಸ್ನೇಹಿಂಗೆ ಹೇಳಿ ಒಂದು ತೀರ್ಮಾನ ಮಾಡಿಸ್ಬಿಡೋಣ. ನಂದು ಸರ್ಕಾರದಿಂದ ಬರೋಣ ಎಲ್ಲೋ ಹೋಗಿ ಸೇರ್ಕೊಂಡ್ಬಿಟ್ಟೈತೆ, ಅದು ಅಷ್ಟೇ ಅವ್ರಿಗೆ ಹೇಳಿ ಗೋಪಾಲಣ್ಣ. ಇದೇ ಅಲ್ವೇ ಗೆಲ್ವು ಅಂದ್ರೆ ಹೇಳೋದು. ನಮ್ಮವ್ರು ಯಾರು ಅಧಿಕಾರಿಗಳಿದ್ರೆ ನಮಗೆಲ್ಲ ಒಳ್ಳೇದಾಯ್ತದೆ. ಈ ಜನಕ್ಕೂ ಮಾಡಕ್ಕೇಮೇನೇ ಇಲ್ಲ, ಬಂದ್ಬಿಡ್ತವೇನಾದ್ರೂ ಆದ್ರೆ. ನೋಡ್ರಪ್ಪ, ಪರಿಚಯ ಐತೆ ಅಂತ ಸುಮ್ಕೆ ಮನವಿ ತಗೊಂಡಾಗ ಅವ್ರ ಮುಂದೆ ನಿಂತ್ರೆ ಸ್ನೇಹ ಸುಮ್ಕೆರಕ್ಕಿಲ್ಲ, ಉಸರ್. ಅದು ದಿಟಾನೆ. ನಾವು ಸ್ವಾರ್ಥಕ್ಕಾಗಿ ಸ್ನೇಹದ ಮುಂದೆ ಹೋಗಿ ನಿಂತ್ಕೊಂಡ್ರೆ ಉಗಿದ್ ಕಳಿಸ್ತಾಳೆ ಅಷ್ಟೇ. ಗೋಪಾಲಣ್ಣ, ನಾವಿನ್ ಬರ್ತೀವಿ. ಆಯ್ತು. ನಮ್ಮ ಸ್ನೇಹನ್ಗೆ ನಮ್ಮ ಮೇಲೆ ಒಳ್ಳೆ ಅಭಿಪ್ರಾಯನೇ ಇದೆ. ನಮಗೆಲ್ಲ ಒಳ್ಳೇದೇ ಮಾಡ್ತಾಳೆ. ಆದರೆ ಅವಳು ಕಾಟ ಕೊಟ್ಟವ್ರಲ್ಲ, ಅವ್ರಿಗಂತೂ ಮುಂದೆ ಏನೇನು ಕಾದಿದೆಯೋ ಗೊತ್ತಿಲ್ಲ. ಏನ್ ಗತಿ ಆಗ್ಬಿಡ್ತೈತೆ? ಏನೂ ಆಗಕ್ಕಿಲ್ಲ. ನಮಗೂ ಅದೇ ಸರ್ಕಾರ, ಅವಳಿಗೂ ಅದೇ ಸರ್ಕಾರ. ಅದೇನ್ ಮಾಡ್ಬಿಡ್ತಾಳೋ ನಾನು ನೋಡ್ತೀನಿ. ಇವತ್ತು ಮೆಸ್ನಾಗೆ ಎಲ್ರಿಗೂ ಫ್ರೀ ಊಟ, ಬಾ ತಿನ್ಕೊಂಡೋಗಿ. ನಾನೇ ನಿನ್ನಂಗೆ ಗತಿಗೆಟ್ಟಿಲ್ಲ ಫ್ರೀ ಊಟ ತಿನ್ನಕ್ಕೆ. ಅಂದ್ರೆ ಬ್ಯಾಂಕ್ನಾಗಿರೋ ನನ್ನ ಹಣನ ಬಳಸ್ಕೊತಿದ್ಯಾ ಅಂತ ಆಯ್ತು. ಇನ್ನೊಂದು 2-3 ವಾರ ಆಮೇಲೆ ಭಿಕ್ಷೆ ಬಿಡಲೇಬೇಕು. ಈಗಲೂ ಕಾಲ ಮಿಂಚಿಲ್ಲ. ಒಂದು ಕಾಗದ ತಗೋ, DC ಮೇಡಮ್ ಅವ್ರಿಗೆ ಒಂದು ಪತ್ರ ಬರೀ. ಮೇಡಮ್ ಅವರೇ, ಇದುವರೆಗೂ ನಾನು ಮಾಡಿರೋ ತಪ್ಪುಗಳನ್ನೆಲ್ಲ ಕ್ಷಮಿಸ್ಬಿಡಿ. ಇನ್ನು ಮುಂದೆ ನಾನು ಒಳ್ಳೆ ಪ್ರಜೆಯಾಗಿ ಬದುಕ್ತೀನಿ. ಮುಖ್ಯವಾಗಿ ಪುಟ್ಟಕ್ಕಂಗೆ ಗೋಪಾಲಿಂಗೆ ಯಾವುದೇ ಥರದ ತೊಂದರೆ ಕೊಡಲ್ಲ. ಅದು ಒಳ್ಳೆದಾದರೂ ಆಗ್ಬೋದು. ಕಿತ್ತೋದ್ ಮನೆನಾಗೆ ಪಾತ ತೊಳ್ಕೊಂಡು ಬಿದ್ದಿರುವಾಗಲೇ ನೀನು ಗೀಟೊಂದು ಕೊಬ್ಬ. ಈ ಕಿತ್ತೋಗಿರೋ ಮನೆ ಮಗೆ ತಾನೇ ನಿನ್ನ ಕಣ್ಣಾಕಿರೋದು. ರಜೆ ಪಾತ್ರೆ ತೊಳ್ಕೊಂಡಿದ್ರು ಪರವಾಗಿಲ್ಲ, ಟೈಮಿಗೆ ಸರಿಯಾಗಿ ರುಚಿಯಾದ ಊಟ, ಹಿತವಾದ ಮಾತು, ಕಣ್ತುಂಬ ನಿದ್ದೆ. ನಾನು ಈಗಲೇ ಸ್ವರ್ಗ ಕಂಡ್ಕೊಂಬಿಟ್ಟಿವ್ನಿ. DC ಆಗೋಕ್ಕೆ ಒಬ್ಬ ಮಗ ಬೇಕು ಅಂತ ನಾನು ನಿನ್ನಿಂದ ಬಿದ್ದೆ. ನೀನು ಅದನ್ನೇ ಬಳಸ್ಕೊಂಡು ನನ್ನ ಜೀವನನೇ ಹಾಳು ಮಾಡಿಬಿಟ್ಟಲ್ಲ. ಈಗ ಈ ಕಣ್ಣು ತೆರೆದೈತಲ್ಲ. ಈ ಸಂತೋಷ ಸಡಗರ ಎಲ್ಲ ಸಾನೆ ದಿವಸ ಇರಕ್ಕಿಲ್ಲ. ಆದಷ್ಟು ಬಿರ್ನೆ ನಾಶ ಆಗೋಯ್ತದೆ. ನೀನು ಹೇಳ್ದಂಗೆಲ್ಲ ಆಗಕ್ಕೆ ನೀನೇನು ದೇವರು ಅನ್ಕೊಂಡ್ಬಿಟ್ಟಿದ್ಯಾ? ಟ್ಯಾಪ್ಗೆ ಹೋದ್ರೆ ಸರಿ, ಇಲ್ಲ ಮೆಸ್ ತಾವು ಬಂದು ಕಿರಿಕ್ ಮಾಡಿದ್ಲು ಅಂತ DC ಮೇಡಮ್ ಕಂಪ್ಲೇಂಟ್ ಕೊಡ್ತೀನಿ. ಸೀದಾ ಒಳಗಡೆ ಹಾಕ್ತೀನಿ. ಯೋ, ನಾನೇ ನಿನ್ನ ಮಾತಾಡ್ಸ್ಕೊಂಬನ್ನ. ನಾನು ನಿನ್ ಜಾಗಕ್ಕೆ ಬಂದು ಮಾತಾಡ್ಸಿ ಕಿರಿಕ್ ತೆಗಿತಾ ಇರೋದು ನೀನು ಹೋಗಯ್ಯ. ನೀನು ಹೋಗೋ, ನಾವು ಹೋಯ್ತೀನಿ. ನೀನು ಹೋಗೋ. ನಿಜಾನಯ್ಯ, ದೊಡ್ಡವ್ರ ಮಾತು. ದುಷ್ಟ ಅನ್ಕೊಂಡ್ರೆ ದೂರ ಇರು ಅನ್ನೋದು. ಇರ್ಬೇಕಿತ್ತು, ಯಾಕೆ ಬಂದೆ ಹತ್ರಕ್ಕೆ? ಅಚ್ಚಾಗಾಡ್ತಾವ್, ಭಾರಿ ಅಚ್ಚಾಗಾಡ್ತಾವ್ ನೀವಯ್ಯ. ಇವ್ರಿಗೆಲ್ಲ ಒಂದು ಗತಿ ಕಾಣಿಸ್ಲೇಬೇಕು. ಬಂಗಾರಮ್ಮನವ್ರು ಫೋನ್ ಮಾಡಿದ್ರೆ ಏನನ್ನ ಕೆಲಸ ಆಗ್ಬೋದೇನು. ಏನು ಇನ್ನೂ ಹೋಗಿಲ್ಲ? ತಿನ್ಬೇಕಾ? ಬಾ. ಈ ವಯ್ಯ ನಾನು ಹಿಂದೆನೆ ಬಿದ್ದುಬಿಟ್ಟವನಲ್ಲ.
ಬಿಡಮ್ಮ, ನಾನು ಮಾಡ್ತೀನಿ ಬಿಡೋದನ್ನ. ಇಲ್ಲಪ್ಪ ಪರವಾಗಿಲ್ಲ, ಪುಟ್ಟಕ್ಕ ಬೇರೆ ಇಲ್ಲ, ನೀವ್ ಒಳಗಡೆ ಮೆಸ್ ನೋಡ್ಕೊ ಹೋಗು. ಗೋಪಾಲಣ್ಣ ಇದಾರಮ್ಮ. ಅಪ್ಪ, ಜನ ಎಲ್ಲ ಎಷ್ಟು ಖುಷಿಯಿಂದ ಹೊಗಳುತ್ತಿದಾರಲ್ವಾ? ಅವ್ರ ಮನೇಲೆ ಯಾರೋ DC ಆದಷ್ಟು ಖುಷಿ ಪಡ್ತಾ ಇದ್ದಾರೆ. ಇದನ್ನೆಲ್ಲ ನೋಡಕ್ಕೆ ಎಷ್ಟು ಚಂದ. ಈ ಹೊಗಳಿಕೆ ಖುಷಿ ಎಲ್ಲ ತನ್ನಿಂತಾನೇ ಬರೋದಿಲ್ಲಮ್ಮ, ಗಳಿಸ್ಕೋಬೇಕು. ಪುಟ್ಟಕ್ಕಂತವರು ವರ್ಷಾನುಗಟ್ಲೆಯಿಂದ ಜನರಿಂದ ಗಳಿಸಿರೋ ನಂಬಿಕೆ ಅಮ್ಮ ಇದು. ನಿಜ ಅಪ್ಪ, ಆದ್ರೂ ಪುಟ್ಟಕ್ಕನಷ್ಟೇ ಸ್ನೇಹ ಅವ್ರು ಕೂಡ ಗ್ರೇಟ್ ಅಪ್ಪ. IAS ಓದೋದು ಅಂದ್ರೆ ಏನಷ್ಟು ಸುಲಭನಾ? ಇಷ್ಟೆಲ್ಲ ಮಾಡಿದ್ದಾರೆ ಅಂದಮೇಲೆ ಅವ್ರು ಎಲ್ರಿಗೂ ಸ್ಫೂರ್ತಿನೇ ಅಲ್ವಪ್ಪ? ನನ್ನ ಮಗಳೇನು ಕಡಿಮೆನಾ? ನಾನು ಚೆನ್ನಾಗಿ ಓದಿಸಿದ್ರೆ ನೀನು ಚೆನ್ನಾಗಿ ಓದಿರ್ತಿದ್ದೆ. ಆದ್ರೆ ನಾನು ದಡ್ಡ. ನಿಮ್ಮ ಅಕ್ಕನ ಮೇಲೆ ನಂಬಿಕೆ ಇಟ್ಬಿಟ್ಟೆ. 100 ಆಯ್ತು, ಅದು ಏಟ್ ದೃಷ್ಟಿ ಆಯ್ತದೋ ಅದೆಲ್ಲ ಒಂದೇ ಕಿತ ಹೋಗ್ಬಿಡ್ಲಿ. ಅವ ನೀನ್ ಕಿತ ತೆಗ್ದ್ಬಿಡವ. ಬರೀ ಊರ್ ಕಣ್ ಮಾತ್ರ ಅಲ್ಲ, ಇಡೀ ರಾಜ್ಯದ ಕಣ್ಣೆ ಬಿದ್ದೈತೆ ನಮ್ಮವ್ರ ಮೇಕೆ. ಸುಮ್ಮನೆ ಶ್ರೀ, ನಿಮ್ಮವ್ರು ಅಂಥದ್ದೇನೂ ಮಾಡಿಲ್ಲ. ಹಂಗೆಲ್ಲ ಇಲ್ಲ, ಸುಮ್ಕಿರಿ. ಅವ ನಿಮ್ ಬಾವ ಇಡೀ ರಾಜ್ಯನೇ ಖುಷಿ ಪಡೋ ಸುದ್ದಿ ಅಂತ ನಮ್ಮವ್ರು DC ಆಗಿದ್ನ ತೋರಿಸ್ತವ್ರೆ. ನಿನ್ ಬಾವ ನಿಂಗೆ ಯಾರ ದೃಷ್ಟಿನೂ ತಾಕ್ತಾ ಇರಲಿ ತಾಯಿ. ಹೆಸರು ಮಾಡೋದು ದೊಡ್ಡದಲ್ಲ, ಆ ಹೆಸರನ್ನ ಉಳಿಸ್ಕೊಂಡು ಹೋಗೋದು ದೊಡ್ಡದು ಅಂತ ಹಿರಿಕರು ಹೇಳ್ತಿರ್ತಾರೆ. ನಿನ್ನ ಹೆಸರು ಉಳಿಸ್ಕೊಂಡು ಅಷ್ಟೇ ಸಾಕು. ನಾಯಿ ಕಣ್ಣು, ನರಿ ಕಣ್ಣು, ತಾಯಿ ಕಣ್ಣು, ಈ ಗಂಡನ ಕಣ್ಣು, ಅತ್ತೆ ಕಣ್ಣು ಯಾವುದು ನಿನಗೆ ತಾಕ್ತಾ ಇರಲಿ. ಯಪ್ಪ, ಬಾ ಅವ್ವ ಏಟೊಂದು ದೃಷ್ಟಿ. ನೋಡಿದ್ರಾ, ನಾನು ಸುಮ್ಮನೆ ತೆಗೆದ್ರು ಬರುತ್ತೆ. ಹ್ಞೂ ಕಣವ, ಸುಮ್ಕೆ ಮಾಡಿದ್ರು ಸದ್ದು ಆಯ್ತದೆ. ಆದ್ರೆ ಇದೆಲ್ಲ ಮನುಷ್ಯನ ಮನಸ್ಸಿಗೆ ಸಮಾಧಾನ ಆಗಕ್ಕೆ ನಂಬಿಕೆಗಳು ಆಟೆಯ. ಈಗ ಕೈಗೆ ಕಬ್ಬಿಣದ ಬಳೆ ಹಾಕೇಳೋದು, ಕರಿದಾರ ಕಟ್ಕೇಳೋದು, ಇವೆಲ್ಲ ಮಾಡ್ತೀವಲ್ಲ, ಯಾಕೆ ಹೇಳು? ಏನೋ ನಮ್ಗಾಗಿರೋ ದೃಷ್ಟಿಪುಷ್ಟಿ ಹೋಗ್ಬಿಡ್ತದೆ, ನಮ್ಗೆ ಆಧಾರ ಆಯ್ತದೆ, ಒಂದೊಂದು ನಂಬಿಕೆ ಆಟೆಯ. ಇದನ್ನೆಲ್ಲ ಈ ಜ್ಞಾನ, ಕಾನೂನು ಅನ್ನೋ ಚೌಕಟ್ಟಿನಾಗ ನೋಡಕ್ಕೆ ಹಾಕಿಲ್ಲ. ಮಿಸ್ ಇದೇ ಖುಷಿಗೆ ಒಂದೇ ಒಂದು ಸಿಲೋಡ್ಬಿಡ್ಲ. ಬೇಡ. ನೋಡಿದ್ರ ಶ್ರೀ, ನಮ್ಮವ್ವ ಏನು ಓದ್ಕೊಳ್ದೇನೆ ಎಷ್ಟೆಲ್ಲ ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.